ಶ್ರೀ ಮುರುಡಬಸವೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನೆ ಹಾಗೂ 48ನೇ ದಿನದ ಮಹಾಮಂಡಲೋತ್ಸವದ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಜನಜಾಗೃತಿ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪಾದಕಮಲಗಳಲ್ಲಿ ಪಡಮಡುತ್ತಾ ಹಾಗೆಯೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶಸ್ತಲ ಬ್ರಹ್ಮಿ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಶಸ್ತಲ ಬ್ರಹ್ಮಿ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳವರ ಪಾದಂಗಳಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ದೇವಾಲಯದ ಸಮಿತಿಯ ಅಧ್ಯಕ್ಷರು, ಗ್ರಾಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಇದುವರೆಗೂ ಕೂಡ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಆಗಿರ್ತಕ್ಕಂಥ ಆಯನೂರು ಮಂಜಣ್ಣ ಜ್ಯೋತಿ ಪ್ರಕಾಶ್ ಸರ್ ಅವರು ಮಾತನಾಡಿದ್ದಾರೆ. ಹಾಗೆಯೇ ಮಾಜಿ ಸಂಸದರಾಗಿರ್ತಕ್ಕಂಥ ಆಯನೂರು ಮಂಜಣ್ಣನವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ ಮತ್ತು ತಾಯಂದಿರೇ, ಮಕ್ಕಳೇ, ಮಾಧ್ಯಮದವರೇ, ಇವತ್ತು ಜನಜಾಗೃತಿ ಧರ್ಮ ಸಮಾರಂಭ. ಧರ್ಮ ಅಂತಕ್ಕಂಥದ್ದೇ ನಮ್ಮನ್ನೆಲ್ಲವನ್ನೂ ಕೂಡ ಕೂಡಿಸ್ಲಿಕ್ಕೆ ಇರ್ತಕ್ಕಂಥದ್ದು. ಬಹುಶಃ ಇವತ್ತೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ ಇಲ್ಲಿ ಅಂತಂತಂದರೆ ಅದು ದೇವಾಲಯದ ನಿರ್ಮಾಣ ನಿಮಿತ್ತ ಅಷ್ಟೇ. ಆದರೆ ಮನುಷ್ಯ ಆಗಿರ್ತಕ್ಕಂಥವನು ಒಂದು ಕಡೆ ಸೇರ್ಕೊಳ್ಬೇಕು ಅಂತಂತಂದರೆ ಅದು ಯಾವುದರಿಂದ ಸಾಧ್ಯ ಅಂತಂದರೆ ಧರ್ಮದಿಂದ ಮಾತ್ರ ಸಾಧ್ಯ. ಹಾಗಾಗಿನೇ ನಮ್ಮ ಜಗದಾದಿ ಜಗದ್ಗುರುಗಳು ಕೂಡ ರೇಣುಕಾದಿ ಭಗವತ್ಪಾದರು ಹೇಳಿದ್ದು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಾತುಗಳು. ಮಾನವ ಧರ್ಮಕ್ಕೆ ಅಂದರೆ ಧರ್ಮ ಅಂತಕ್ಕಂಥದ್ದನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ. ಮನುಷ್ಯ ಅಂತಕ್ಕಂಥವನು ಸಂಘಜೀವಿ ಆಗಿರ್ತಕ್ಕಂಥವನು. ಹಾಗಾಗಿ ಇಂಥ ಎಲ್ಲ ಸಂಘಟನೆಯನ್ನು ಮಾಡಿ ಇವತ್ತು ಎಲ್ಲರನ್ನೂ ಕೂಡ ನಿಮಿತ್ತ ಮಾಡಿ ಸನ್ನಿಧಿಯವರನ್ನ ಈ ಒಂದು ಊರಿನಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಆಗಿ ಇಂಥದ್ದೊಂದು ದೇವಾಲಯ ಬಹುಶಃ ಮಹಾ ಸಾಮ್ರಾಜ್ಯಗಳ ಸಂದರ್ಭದಲ್ಲಿ ರಾಜರು ಕಟ್ಟಬೇಕಾಗಿರ್ತಕ್ಕಂಥ ದೇವಾಲಯವನ್ನು ಇವತ್ತು ಊರಿನ ಎಲ್ಲ ಗ್ರಾಮಸ್ಥರು ಕಟ್ಟಿದ್ದಾರೆ ಅಂತಂದರೆ ಅವರಿಗೆ ಅಭಿನಂದನೆಗಳನ್ನು ಮೊದಲನೇದಾಗಿ ಆಶೀರ್ವಾದ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಧರ್ಮ ಅಂತಕ್ಕಂಥದ್ದು ಇವತ್ತಿನದಲ್ಲ, ಶತಶತಮಾನಗಳಿಂದಲೂ ಕೂಡ ಕಟ್ಕೊಂಡು ಬಂದಿರತಕ್ಕಂಥದ್ದು. ಯಾಕೆ ಅಂತಂದರೆ ಖಚಿತವಾದ ಒಂದು ಅರ್ಥ ಇದಕ್ಕಿಲ್ಲ ಧರ್ಮ ಅಂತಕ್ಕಂಥದ್ದಕ್ಕೆ. ಧರ್ಮ ಅಂತಕ್ಕಂಥದ್ದು ವಿಶ್ವಾತ್ಮಕವಾಗಿರ್ತಕ್ಕಂಥದ್ದು. ಅದೊಂದು ನ್ಯಾಯ, ಅದೊಂದು ಆಚಾರ, ಅದೊಂದು ನಡಾವಳಿ. ಅಂದರೆ ಧರ್ಮ ಅಂತಕ್ಕಂಥದ್ದು ನಾವು ಯಾವುದನ್ನು ಧರಿಸಿದ್ದೇವೋ ಅದೆಲ್ಲವೂ ಕೂಡ ಧರ್ಮ. ಮಾನವ ಯಾವುದನ್ನು ಪವಿತ್ರ ಭಾವನೆಯಿಂದ ನೋಡಲಿಕ್ಕೆ ಇಷ್ಟಪಡ್ತಾನೋ ಅದರೊಡನೆ ಮತ್ತೆ ತಾನು ಒಂದು ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾನೆ, ಅದುವೇ ಧರ್ಮ. ಹಾಗಾದರೆ ಮನುಷ್ಯ ಯಾವುದನ್ನು ಪ್ರೀತಿಯಿಂದ ಇಟ್ಕೊಳ್ಳಲ್ಲ. ಮನುಷ್ಯ ಮೊದಲು ಮನುಷ್ಯನನ್ನು ಪ್ರೀತಿಸ್ಕೊಳ್ತಾನೆ, ತನ್ನನ್ನು ತಾನು ಪ್ರೀತಿಸ್ಕೊಳ್ಬೇಕು, ಆನಂತರ ತನ್ನ ಕುಟುಂಬವನ್ನು ಪ್ರೀತಿಸ್ಕೊಳ್ಬೇಕು, ಆನಂತರ ನೆರೆಹೊರೆಯವರನ್ನು ಪ್ರೀತಿಸ್ಕೊಳ್ಬೇಕು, ಆನಂತರದಲ್ಲಿ ನಮಗೆ ಆಶ್ರಯವನ್ನು ಕೊಡ್ತಕ್ಕಂಥ ಇಡೀ ಪರಿಸರವನ್ನು ನಾವು ಪ್ರೀತಿಯಿಂದ ಕಾಣ್ಕೊಳ್ತೀವಿ. ಅದನ್ನು ನಾವು ಧರ್ಮ ಅಂತಕ್ಕಂಥ ಪರಿಭಾಷೆಯಲ್ಲಿ. ಹಾಗಾಗಿನೇ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥದ್ದು ತಾತ್ವಿಕತೆಯನ್ನು ಹೇಳಿದ್ದು ಜಗದಾದಿ ಜಗದ್ಗುರುಗಳು. ಮಾನವ ಧರ್ಮಕ್ಕೆ ಜಯವಾದರೆ ಆ ಧರ್ಮ ಅಂತಧರ್ಮದಿಂದ ವಿಶ್ವಕ್ಕೆ ಶಾಂತಿ. ಕೇವಲ ಯಾವುದೋ ಒಂದು ಕುಟುಂಬಕ್ಕೆ, ಯಾವುದೋ ಒಂದು ಸಮಾಜಕ್ಕೆ, ಯಾವುದೋ ಒಂದು ಊರಿಗೆ ಆಗ್ತಕ್ಕಂಥದ್ದಲ್ಲ, ಇಡೀ ವಿಶ್ವಕ್ಕೆ ಅದು ಶಾಂತಿಯನ್ನು ತರಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಬಹುಶಃ ಸದ್ಭಕ್ತ ಮಹಾಶಯರೇ ಎಲ್ಲರೂ ಕೂಡ ಇವತ್ತು ಏನಾಗ್ತಾ ಇದೆ ಅಂತಕ್ಕಂಥ ವಿದ್ಯಮಾನಗಳನ್ನು ನೀವು TV ಪರದೆಯ ಮೇಲೆ ನೋಡ್ತಾ ಇದ್ದೀರಿ ಅಥವಾ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀರಿ. ಐರೋಪ್ಯ ರಾಷ್ಟ್ರಗಳು ಒತ್ತಿ ಉರಿತಾ ಇದ್ದಾವೆ. ಯಾವುದರಿಂದ ಆಗ್ತಾ ಇಲ್ಲ ಇದು? ಆದರೆ ಭಾರತದ ಸಂದರ್ಭದಲ್ಲಿ ಇಡೀ ಭಾರತದ ನಾಯಕ ಇರ್ಬೋದು, ನಾನು ಯಾವ ಪಕ್ಷಾತೀತವಾಗಿ ಮಾತಾಡ್ತೇನೆ, ಅಥವಾ ರಾಜ್ಯದ ನಾಯಕರಿರ್ಬೋದು, ಇವತ್ತು ಧರ್ಮವನ್ನು ಜಗದಾದಿ ಗುರುಗಳ ಅಪ್ಪಣೆಯ ಮೇರೆಗೆ ತಾನು ಪ್ರಮಾಣ ವಚನವನ್ನು ಮಾಡಿ ಈ ರಾಜ್ಯವನ್ನು ಪರಿಪಾಲಿಸ್ತೀನಿ ಅಂತಕ್ಕಂಥದ್ದು ಇದೆಯಲ್ಲ, ಅಂದರೆ ಹಿಂಸೆ ಇಲ್ಲದೆ ಅಹಿಂಸಾತ್ಮಕವಾಗಿ ಸತ್ಯ ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಈ ರಾಷ್ಟ್ರವನ್ನು ನಡೆಸ್ತಕ್ಕಂಥದ್ದು ಇದೆಯಲ್ಲ, ಬಹುಶಃ ನಮ್ಮ ಐರೋಪ್ಯ ರಾಷ್ಟ್ರಗಳಿಗೂ ನಮ್ಮ ರಾಷ್ಟ್ರಕ್ಕೂ ಕೂಡ ನಾವು ಏನಾದರೂ ತೌಲನಿಕವಾಗಿ ನೋಡಿದರೆ ಬಹುಶಃ ಒತ್ತಿ ಉರಿತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತಿಯುತವಾಗಿ ಇಂಥ ಧರ್ಮಸಭೆಯನ್ನು ಮಾಡ್ತಾ ಇರೋದಕ್ಕೆ ಇಂತಹ ಕಾರ್ಯಕ್ರಮಗಳು ಸಾಕ್ಷೀಭೂತವಾಗಿದ್ದಾವೆ. ಆದ್ದರಿಂದ ಧರ್ಮವನ್ನು ನಾವು
ಯಾಕೆ ನಾವು ಒಳ್ಳೆಯ ಬಾಳನ್ನು ಕಟ್ಟಿಕೊಳ್ಳಿಕ್ಕೆ ನಮಗೆ ಧರ್ಮ ಅಂತಕ್ಕಂಥದ್ದು ಬೇಕು. ಎಲ್ಲರನ್ನು ಒಳಗೊಳ್ಳಿಸುವಿಕೆಯ ಪ್ರೇರೇಪಣೆಯನ್ನು ಮಾಡಲಿಕ್ಕೆ ಇಂಥ ಧರ್ಮ ಅಂತಕ್ಕಂಥದ್ದು ಬೇಕು. ಹಾಗೆ ನನಗೆ ಒಂದು ಸಂಕತನ ನೆನಪು ಬರ್ತಾ ಇದೆ. ಹೀಗೇ ಒಂದು ನಿಮ್ಮೂರು ಬಹಳಷ್ಟು ದಾಸೋಹಕ್ಕೆ ಪ್ರಿಯ ಆಗಿರ್ತಕ್ಕಂಥದ್ದು. ನಾವಿಲ್ಲಿ ಕಳೆದ ವರ್ಷ ಆರಂಭದಲ್ಲಿ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಕ್ಯಾಂಪನ್ನು ಮಾಡಿದಾಗ ಎಲ್ಲರೂ ಕೂಡ ಸಂಘಟನೆಯಾಗಿ ದಾಸೋಹ ಪ್ರಿಯರಾಗಿ ದಾಸೋಹವನ್ನು ಮಾಡಿಕೊಟ್ರು. ಅಂಥದ್ದೊಂದು ಕಾರ್ಯಕ್ರಮ ಆಗಬೇಕಾದ್ರೆ, ದಾಸೋಹವನ್ನು ಮಾಡಬೇಕಾದ್ರೆ ಆ ಒಬ್ಬ ನಾಯಕ ದಾಸೋಹವನ್ನು ಮಾಡಲಿಕ್ಕೆ ಹೇಳಿರ್ತಾನೆ. ಎಲ್ಲ ಅತಿಥಿಗಳು ಬರ್ತಾ ಇರ್ತಾರೆ, ಎಲ್ಲ ಅತಿಥಿಗಳು ಬಂದಿರ್ತಾರೆ, ಮನೆಯಲ್ಲಿ ಸಾಕಷ್ಟು ಜನರು ಇರ್ತಾರೆ. ಆದರೆ ಬಾಣಸಿಗ ಆವತ್ತಿಗೆ ರಜಾ ಹಾಕಿರ್ತಾನೆ. ಬಾಣಸಿಗ ರಜಾ ಅಂದರೆ ಅಡುಗೆ ಮಾಡೋನು ರಜಾ ಹಾಕಿರ್ತಾನೆ. ಈಗ ಅಡುಗೆ ಮಾಡಿಸ್ಬೇಕು, ಮನೇಲಿ ಊಟ ತಯಾರು ಮಾಡಿಸ್ಬೇಕು. ಯಾಕೆಂದರೆ ಇಂಥ ಧರ್ಮಸಭೆಗಳಲ್ಲಿ ಜ್ಞಾನದಾಸೋಹ ಜೊತೆಗೆ ಅನ್ನದಾಸೋಹ ಆಗಬೇಕು, ಭಕ್ತಿಯ ದಾಸೋಹ ಆಗಬೇಕು. ಹಾಗಾಗಿ ಜ್ಞಾನದಾಸೋಹ ಆಗ್ತಾ ಇದೆ, ಇನ್ನು ಅನ್ನದಾಸೋಹ ಆಗಬೇಕು. ಅನ್ನದಾಸೋಹ ಆಗಬೇಕು ಅಂತಂದರೆ ಯಾವ ಜನರನ್ನು ಕೇಳಿದ್ರು ಕೂಡ ಅವ್ರ ಮನೆಯಲ್ಲಿರ್ತಕ್ಕಂಥವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಆಗ ಅವರು ತುಂಬ ಆತಂಕಕ್ಕೆ ಒಳಗಾಗಿ ಅವನು ಕೇಳ್ತಾನೆ. ಯಾರನ್ನ ಕೇಳ್ತಾ ಎಲ್ಲರನ್ನೂ ಮನೆಯಲ್ಲಿ ಕೇಳ್ತಾ ಹೋದಾಗ ಆ ಬಾಗಿಲನ್ನು ಕಾಯ್ತಕ್ಕಂಥ ಸೇವಕನ ಕೇಳ್ತಾನೆ. ಅವನು ನಾನು ಮಾಡಬಲ್ಲೆ ಅಂತ ಹೇಳ್ತಾನೆ. ಅವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಬಂದಿರತಕ್ಕಂಥ ಅತಿಥಿಗಳಿದ್ದಾರೆ, ನಾನೀಗ ದಾಸೋಹ ಮಾಡಿಸ್ಬೇಕು, ಸದ್ಯ ಯಾರೋ ಮಾಡ್ತೀನಿ ಅಂತಂದಲ್ಲ ಅಂತ, ಆಯಿತು ಮಾಡಪ್ಪ ಅಂತಾನೆ. ಅವನು ಅಡುಗೆಯನ್ನು ಮಾಡಲಿಕ್ಕೆ ತಯಾರು ಮಾಡ್ಕೊತಾನೆ, ಪ್ರಾರ್ಥನೆಯನ್ನು ಮಾಡ್ತಾನೆ. ಗುರುಮುಖೇನ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿ ಅಡುಗೆಯನ್ನು ಮಾಡಿ ಎಲ್ಲರೂ ಕೂಡ ಬಂದಿರತಕ್ಕಂಥ ಅತಿಥಿಗಳಿಗೆ ಉಣಬಡಿಸಿ ಆದಮೇಲೆ ಅವರೆಲ್ಲರೂ ಕೂಡ ತೃಪ್ತವಾಗಿ ತುಂಬ ಚೆನ್ನಾಗಿತ್ತು ಊಟ, ನಿಮ್ಮ ಪ್ರಸಾದ ಚೆನ್ನಾಗಿತ್ತು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥ ಅನ್ನದಾತ ಸುಖೀಭವ ಅಂತ ಹೇಳಿ ಅವರೆಲ್ಲ ನಿರ್ಗಮಿಸ್ತಾರೆ. ಈ ಮನೆಯ ಒಡೆಯನಿಗೆ ಆಶ್ಚರ್ಯ ಆಗುತ್ತೆ. ಏನು, ನನ್ನ ಮನೆಯಲ್ಲಿ ಗೇಟ್ ಕಾಯ್ತಕ್ಕಂಥವನೊಬ್ಬ ಬಾಗಿಲು ಕಾಯ್ತಕ್ಕಂಥ ಸೇವಕ ಬಂದು ನನಗೆ ಇವತ್ತು ನನ್ನ ಜವಾಬ್ದಾರಿಯನ್ನು ಅಥವಾ ಗೌರವವನ್ನು ಅಥವಾ ಮರ್ಯಾದೆಯನ್ನು ಉಳಿಸಿದ್ನಲ್ಲ ಅಂತಕ್ಕಂಥದ್ದು ಇದು ಹೇಗೆ ಆಯಿತು ಅಂತ ಅವನನ್ನು ಪ್ರಶ್ನೆ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ನಾನು ನನ್ನ ಗುರುವನ್ನು ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿಕೊಂಡೆ. ಏನು ಸಂಕಲ್ಪವನ್ನು ಮಾಡಿಕೊಂಡೆ? ಇವತ್ತು ಬಂದಿರತಕ್ಕಂಥ ಅತಿಥಿಗಳಿಗೆ ನಾನು ಉತ್ತಮವಾದಂಥ ಆಹಾರವನ್ನು ತಯಾರು ಮಾಡಿಕೊಡ್ಲಿಕ್ಕೆ ನನಗೆ ಒಂದು ಆಶೀರ್ವಾದವನ್ನು ಮಾಡಿ ಅಂತಕ್ಕಂಥದ್ದು ಸಂಕಲ್ಪವನ್ನು ಮಾಡಿಕೊಂಡೆ. ಅದ್ರ ಮುಖೇನ ಇಷ್ಟಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದರೆ ಅರ್ಥಾತ್ ಇಲ್ಲಿ ಪ್ರೀತಿಪೂರ್ವಕವಾಗಿ ಮಾಡಿರ್ತಕ್ಕಂಥ ಸಂಕಲ್ಪಗಳು ಸಿದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ವಿಚಾರವನ್ನು ಹೇಳಿದರು ಪ್ರಸ್ತಾವನೆಯ ಸಂದರ್ಭದಲ್ಲಿ. ಪ್ರೀತಿಪೂರ್ವಕವಾಗಿ ಇಡೀ ಊರಿನವರು ಒಂದು ತಳಪಾಯವನ್ನು ಶೋಧನೆಯನ್ನು ಮಾಡುದು, ಅದನ್ನೆಲ್ಲವನ್ನು ಕೂಡ ತೆಗೆದು ಅಂತಕ್ಕಂಥದ್ದು ಇದೆಯಲ್ಲ, ಆ ರೀತಿಯಾಗಿ ಒಳಗೊಳ್ಳುವಿಕೆ ಆದರೆ ಸಂಕಲ್ಪವನ್ನು ಮಾಡ್ಕೊಂಡ್ರೆ ಅದು ಸಿದ್ಧಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದಕ್ಕೋಸ್ಕರವಾಗಿಯೇ ನಾನು ಈ ಒಂದು ನೈಜ ಘಟನೆಯನ್ನು ಹೇಳಿದ್ದು. ಹಾಗೆಯೇ ಮತ್ತೊಂದು ಇಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ನೋಡಿದ್ರೆ ನೆನಪು ಬರುತ್ತೆ. ಒಂದು ಮನೆಯಲ್ಲಿ ಬಹಳ ಪಂಡಿತೋತ್ತಮ ಇರ್ತಾನೆ. ಆ ಪಂಡಿತನಿಗೆ ಸಾಕಷ್ಟು ಮಕ್ಕಳು ಕೂಡ ಇರ್ತಾರೆ. ಅದರಲ್ಲಿ ಎಲ್ಲ ಮಕ್ಕಳು ಒಂದು ರೀತಿಯಾಗಿ ಇರ್ಲಿಕ್ಕೆ ಸಾಧ್ಯತೆ ಆಗಲ್ಲ. ಅದಕ್ಕೆ ಒಬ್ಬ ಬಹಳ ದಡ್ಡನಾಗಿರ್ತಾನೆ. ಆದರೂ ಅವನಿಗೆ ಜವಾಬ್ದಾರಿ ಪೂರ್ವಕವಾಗಿ ಅವನ ವಯೋಮಾನ ಬಂದಾಗ ಮದುವೆ ಮಾಡಬೇಕಾಗತ್ತೆ. ಮದುವೆ ಅಂತೂ ಮಾಡ್ತಾನೆ. ಮದುವೆ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ, ಅವನಿಗೆ ಜವಾಬ್ದಾರಿ ಇದೆ, ಎಚ್ಚರಿಕೆ ಇದೆ. ಹಾಗಾಗಿ ಪಕ್ಕದ ಊರಿನ ಒಬ್ಬ ಹೆಣ್ಣನ್ನು ತಂದು, ಪಂಡಿತನ ಮನೆಯಿಂದನೇ ಹೆಣ್ಣನ್ನು ತಂದು ವಿವಾಹವನ್ನು ಮಾಡ್ತಾರೆ. ಮಾಡಿ ಆ ನಂತರದಲ್ಲಿ ಅವನಿಗೆ ಅವನು ತನ್ನ ಹೆಂಡತಿಯ ಮನೆಗೆ ಹೋಗಿರ್ತಾನೆ. ಹೆಂಡತಿಯ ಮನೆಗೆ ಹೋದಾಗ ಸಾಮಾನ್ಯವಾಗಿ ನಾವು ರೈತಾಪಿ ಕುಟುಂಬದವರಾದರೆ ನಮ್ದು ಆ ತೋಟ ನೋಡ್ರಿ, ಈ ಗದ್ದೆ ನೋಡ್ರಿ, ಹೊಲ ನೋಡ್ರಿ ಹಾಗೆ ಅಂತ ಹೇಳ್ತೀವಿ. ಆದರೆ ಆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವನು ಪಂಡಿತನ ಮನೆ ಹೇಳಿ ಕೇಳಿ. ಹಾಗಾಗಿ ಅವನು ಒಂದು ಪುಸ್ತಕವನ್ನು ತಂದು ಅವನ ಹೆಂಡತಿ ಮತ್ತು ಹೆಂಡತಿಯ ತಂಗಿ ಕೊಡ್ತಾರೆ. ಆ ಪುಸ್ತಕವನ್ನು ನೋಡಿರ್ತಕ್ಕಂಥ ಈತ ಪಂಡಿತನ ಮಗ, ಅವಳೇನು ಮದುವೆ ಆಗಿದ್ದಾನೆ, ಅವನು ನೋಡ್ತಾನೆ. ಅದನ್ನು ತುಂಬ ಚೆನ್ನಾಗಿದೆ ಅಂತೇಳಿ ಒಂದೆರಡು ಹಾಳೆ ತೆಗೆದು ಚೆನ್ನಾಗಿದೆ ಅಂತ ಹೇಳ್ತಾನೆ. ಮತ್ತೆ ಮರುದಿವಸ ಒಂದು ಪುಸ್ತಕವನ್ನು ತಂದು ಕೊಡ್ತಾರೆ, ಅದೂ ತುಂಬ ಚೆನ್ನಾಗಿದೆ ಅಂತ. ಮೂರನೇ ದಿವಸ ಮತ್ತೊಂದು ಪುಸ್ತಕವನ್ನು ತಂದು, ಯಾವುದೇ ಅಕ್ಷರಗಳಿಲ್ಲದ ಪುಸ್ತಕವನ್ನು ತಂದು ಕೊಡ್ತಾರೆ, ಅದೂ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬಿಡ್ತಾನೆ. ಆಗ ಅವ್ರಿಗೆ ಗೊತ್ತಾಗತ್ತೆ ಇವನಿಗೆ ಶತದಡ್ಡ, ಇಂಥವನಿಗೆ ನಾವು ಹೆಣ್ಣು ಕೊಟ್ಟಿದ್ದೀವಿ. ಆದರೆ ಶತಶತಮಾನಗಳ ಹಿಂದೆ ಏನಿತ್ತು, ಇವತ್ತಿಗಲ್ಲ, ಏನಿತ್ತು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಹಾಗಾಗಿ ಅನಿವಾರ್ಯ ಹೆಣ್ಣನ್ನು ಕಳಿಸ್ಕೊಡ್ಬೇಕು. ಇವತ್ತಿನವರಾದರೆ ಡಿವೋರ್ಸ್ ಕೊಟ್ಬಿಡ. ಆಗ ಧರ್ಮ ಹಿಡಿದು ಆ ಹೆಣ್ಣನ್ನು ಕಳಿಸ್ಕೊಡ್ತಾರೆ. ಆ ಹೆಣ್ಣನ್ನು ಕರ್ಕೊಂಡು ಹೋಗ್ಬೇಕಾದ್ರೆ, ಅವಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳಿ ಕೇಳಿ ಪಂಡಿತರ ಮಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ದಾರಿ ಮಧ್ಯದಲ್ಲಿ ಮುತ್ತಗದ ಮರ ಎಲ್ಲ ನೋಡಿದಿರಿ. ಆ ಮುತ್ತಗದ ಮರದ ಆ ಹೂವನ್ನು ನೋಡಿರ್ತಕ್ಕಂಥ ಅವರೆಲ್ಲರೂ ಕೂಡ ಅವನೇನು ಹೇಳ್ತಾನೆ, ಆ ಹೂವು ಎಷ್ಟು ಚೆನ್ನಾಗಿದೆ ನೋಡಿದೆನಮ್ಮ ಅಂತ ಅವಳಿಗೆ ಕೇಳ್ತಾನೆ. ಆಗ ಪಂಡಿತನ ಮಗಳಾಗಿರ್ತಕ್ಕಂಥ ಅಥವಾ ಅರ್ಥಾತ್ ಅವನ ಹೆಂಡತಿ ಆಗಿರ್ತಕ್ಕಂಥವ್ಳು ಹೇಳ್ತಾಳೆ, ಆ ಹೂವು ಚೆನ್ನಾಗಿದೆ, ಹೌದು, ಅದರ ಪರಿಮಳವನ್ನು ನೋಡಿದೆಯಾ ಅಂತ ಕೇಳ್ತಾಳೆ.
ಆಗ ಇಲ್ಲ ಅಂತ ಹೇಳ್ತಾನೆ. ಹೋಗಿ ಅದನ್ನ ಎತ್ಕೊಂಡು ಬಂದು ಬಿಡಿಸ್ಕೊಂಡು ನೋಡು ಅಂತ ಹೇಳ್ತಾನೆ. ತಕ್ಷಣ ಹೋಗಿ ಅವನ ಚಕಡಿಯಿಂದ ಇಳಿದು ಹೋಗಿ ಆ ಹೂವನ್ನು ಕಿತ್ತು ಅದರ ಪರಿಮಳವನ್ನು ನೋಡ್ತಾನೆ. ಯಾವುದೇ ಪರಿಮಳ ಇರಲ್ಲ. ಆವಾಗ ತಕ್ಷಣ ಹಾಗೆ ಅವಳಿಗೆ ಹೇಳ್ತಾನೆ, ಯಾವುದೇ ಪರಿಮಳ ಇಲ್ಲಮ್ಮ ಅಂತ. ಆ ಹೂವಿರೋದು ನೀನಿರೋದು ಒಂದೇ, ಹೋಗು ಅಂತ ಹೇಳ್ಬಿಟ್ಟು. ಸೊ ಆಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಹೌದು, ನನ್ನಪ್ಪ ನನ್ನಜ್ಜ ಎಷ್ಟು ಜನ ಜ್ಞಾನಿಗಳಿದ್ರು, ಎಷ್ಟೆಲ್ಲ ಕೃತಿಗಳಿತ್ತು, ಆದರೆ ನಾನು ಓದಲಿಲ್ಲ, ನನ್ನ ದಡ್ಡ ಆದೆ. ನನ್ನ ಹೆಂಡತಿ ಆಗಿರ್ತಕ್ಕಂಥ ಎಲ್ಲಿ ತನಕ ಬರ್ತಾಳೆ? ನನ್ನ ಜೀವಮಾನ ಪರ್ಯಂತ ಬರ್ತಾಳೆ. ಇವತ್ತು ನನಗೆ ನಾನು ಒಬ್ಬನೇ ಇರುವಾಗ ಅವಮಾನ ಮಾಡಿದಾಳೆ, ಆದರೆ ಇನ್ನು ಶತಶತಮಾನಕ್ಕೂ ಕೂಡ ಅಥವಾ ನನ್ನ ಜೊತೆಯಲ್ಲಿರ್ತಕ್ಕಂಥ ಸಂದರ್ಭದ ಎಲ್ಲ ಕೂಡ ಅವಮಾನ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ತಕ್ಷಣ ಅವನೇನು ಮಾಡ್ತಾನೆ, ಆ ಹೆಂಡತಿಯನ್ನು ಮನೆಗೆ ಕಳಿಸ್ಬಿಟ್ಟು ತಾನು ಬಂದು ತನ್ನ ಮನೆಯ ಎಲ್ಲ ತನ್ನ ಅಜ್ಜ ಮುತ್ತಜ್ಜ ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಓದಿ ಸಾಹಿತ್ಯವನ್ನು ಬರಿತಾನೆ. ಅವನೇ ಮಲ್ಲಿನಾಥ ಕವಿ. ಆ ಮಲ್ಲಿನಾಥ ಕವಿ ತನ್ನ ಕಾವ್ಯದ ಆರಂಭದಲ್ಲಿ ಬರ್ಕೊಳ್ತಾನೆ ಏನಂತ ಅಂತಂದ್ರೆ, ನನಗೆ ನನ್ನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ತಾಯಿಯಾಗಿ ನನಗೆ ಬಂದ್ಲು. ಅಂದರೆ ಹೆಣ್ಣಾಗಿರ್ತಕ್ಕಂಥವಳು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಅಷ್ಟೇ ಅಲ್ಲ, ತುಂಬ ಯಶಸ್ವಿ ಕಾರ್ಯಕ್ರಮಗಳ ಮುಂದೆನೂ ಕೂಡ ಹೆಣ್ಣಾಗಿರ್ತಕ್ಕಂಥವಳು ಇರ್ತಾಳೆ ಅಂತಕ್ಕಂಥದ್ದಕ್ಕೆ ಈ ಮಲ್ಲಿನಾಥ ಕಾವ್ಯದ ಕಥನವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದು. ಹಾಗಾಗಿ ಇಂತಹ ಧರ್ಮದ ಬೆಸಗೆ ಆಗಬೇಕು ಅಂತಂದರೆ, ಧರ್ಮವನ್ನು ಕಟ್ಟಬೇಕು, ಇಂತಹ ಒಂದು ಕಾರ್ಯಕ್ರಮಗಳು ಆಗಬೇಕು. ಮತ್ತು ಇಂಥದ್ದೊಂದು ದೇವಾಲಯದ, ನಾನು ಈಗಾಗಲೇ ಹೇಳ್ದಂಗೆ ಅದು ಮಂಜಣ್ಣವ್ರು ಕೇಳ್ತಾ ಇದ್ರು, ದೇವಾಲಯ ಹೇಗಿದೆಯಪ್ಪ ಆ ದೇವಾಲಯನ ಅಂತ. ಇಲ್ಲ, ಅದು ಒಂದು ಸಾಮ್ರಾಜ್ಯದ ರಾಜರು ಕಟ್ತಕ್ಕಂಥ ದೊಡ್ಡ ದೇವಾಲಯ. ಬಹುಶಃ ನಾನು ನೋಡಿರ್ತಕ್ಕಂಥದ್ದು ಈ ಭಾಗದಲ್ಲಿ ಎಲ್ಲೂ ಕೂಡ ಇಲ್ಲ. ಅದೆಲ್ಲ ಸೌತ್ ಇಂಡಿಯಾ ಹೋದ್ರೂ ನೋಡ್ಲಿಕ್ಕೆ ಸಾಧ್ಯತೆ ಇದೆ, ತಮಿಳುನಾಡಿನಲ್ಲೋ ಕೇರಳದಲ್ಲೋ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಬೃಹತ್ ದೇವಾಲಯವನ್ನು ಕಟ್ಟಿದ್ದಾರೆ ಅಂತಂದ್ರೆ ಅದು ಧರ್ಮದ ಸಂಘಟನೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಸಾಧಿತ ಮಾಡಿಕೊಡ್ಲಿಕ್ಕೆ ಸಾಧ್ಯತೆಯನ್ನು ಮಾಡಿರ್ತಕ್ಕಂಥ ಈ ಊರಿನ ಎಲ್ಲರಿಗೂ ಮತ್ತು ಪರ ಊರಿನ ಎಲ್ಲರೂ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಕೂಡ. ಯಾಕೆಂದ್ರೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಸಂಸ್ಕೃತಿಯಲ್ಲೇ ಧರ್ಮ ಇರಬೇಕು, ಶಿಕ್ಷಣದಲ್ಲಿ ಧರ್ಮ ಇರಬೇಕು. ಆದರೆ ಧರ್ಮದ ಒಳಗೆ ರಾಜಕಾರಣ ಬರಬಾರ್ದು. ಧರ್ಮದ ಒಳಗೆ ರಾಜಕಾರಣವನ್ನು ಬರೆದಾಗೆ ಇಂಥದ್ದೊಂದನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಸನ್ನಿಧಿಯವರ ಆಶೀರ್ವಾದ ಲಭಿಸಿದೆ. ಇವತ್ತು ನಿಮಗೆ ಪುಣ್ಯ ಪ್ರಾಪ್ತಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದ್ಸಿ ನನ್ನ ಮಾತುಗಳಿಗೆ ವಿರಮಿಸ್ತಾ ಇದ್ದೀನಿ.